ಎಂದು ನನಗೆ
ನನ್ನ ಹೆಸರು ಕೇಳಿದರೆ 3 ಲೋಕಗಳ ಗಡಗಡನೆ ನಡುಗುತ್ತದೆ. ಅಂತದ್ರಲ್ಲಿ ಈ ಕುಬೇರನ ಚಟ್ಟ ಕಟ್ಟಿಸುವ ಚಾಮುಂಡಿ ನೀನಾಗುವೆಯಾ? ಮೊದಲು ನೀನಾಗಿ ನಿನ್ನ ಎತ್ತರವನ್ನು ನನಗೊಪ್ಪಿಸು. ಇಲ್ಲ ಮಾತ್ರ ಬಲವಂತವಾಗಿ ರಾವಣ ಸೀತೆಯನ್ನು ತೈವತ್ತ ಕಾಮದಾಸ ಈಡೇರಿಸಿಕೊಳ್ಳುತ್ತೇನೆ. ಈಗಿನ ದೊಡ್ಡ ಮಾತಿಗೆಲ್ಲ ಹೆದರುವ ಹೆಣ್ಣು ನಾನಲ್ಲ ಕಣು. ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವ ಗರ್ದಿ ಹೆಣ್ಣು ನಾನು. ನನ್ನನ್ನೇನು ಮುಟ್ಟಲು ಬಂದಿದ್ದೆ ಆದರೆ ಸುಟ್ಟು ಬೂದಿ ಆಗ್ತೀಯ ಜೋಕೆ. ಸಾಕು ಬಾಯಿ ಮುಚ್ಚೆ ಬಡಿವಾರದ ಬಾಲ. ನಾಲಿಗೆ ಬಿಟ್ಟು ಬಾಲಗುಡುಗ ನಾಡಬೇಡ. ಮೊದಲು ನಾನು ಯಾರು ಎಂಬುದನ್ನು ಅರಿತುಕೋ. ಆಕೆಯ ದಿಕ್ಕಿನ ಅಗ್ನಿಯಂತೆ ಪಾಲಕರನ್ನೇ ಸೆರೆಯಲ್ಲಿಟ್ಟು ಈ ರಣರಂಗದಲ್ಲಿ ಕನ್ನಡದ ಮೂರನೇ ಕಣ್ಣನ್ನು ವರವಾಗಿ ಪಡೆದುಕೊಂಡ ಈ ಅಗ್ನಿಯ ಬಾಳಿಗೆ ಮಹಾರಾಣಿಯಾದರೆ ಸರಿ, ಇಲ್ಲವಾದರೆ ಈಗಲೇ ನಡೆಯಲಿ ಈ ಕಾಮರಾಜನಿಗೆ ಕಾಮೋತ್ಸವದ ಹೊಸ ಆಟ. ನೋಡು ಅಗ್ನಿ, ನಾನೀಗಾಗಲೇ ಆಕಾಶನನ್ನು ಮನಸ್ಸಾರ ಪ್ರೀತಿ ಮಾಡ್ತಿದ್ದೇನೆ. ಇಬ್ಬರು ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಅಂತ ಸಮಯದಲ್ಲಿ ನೀನೇ ರೀತಿ ಕಾಣಿಸುವುದು ಸರಿಯಲ್ಲ. ನಮ್ಮನ್ನ ಹೊಂದಿಕೊಳ್ಳುವುದು ಅರ್ಥ ಮಾಡ್ಕೋ. ಸುಮ್ಮನೆ ಒಲೆತು ಬಂದರೆ ಸರಿ. ನಿನ್ನ ಬಳಿ ನುಡಿಗಳನ್ನು ಕೇಳಲಕ್ಕೆ ನಾನೇನು ಶ್ರೀಕೃಷ್ಣನಲ್ಲ. ಈ ಕಲಿಯುಗದ ಬಲರಾಮ. ಸುಮ್ಮನೆ ತಡ ಮಾಡಬೇಕಿಲ್ಲ ಬಾಲ ಬಾಲ.
ದಯವಿಟ್ಟು ನಾನು ಹೇಳ್ತೀನಿ ಮಾತನ್ನ ಅರ್ಥ ಮಾಡಿ. ಈಗಾಗಲೇ ಆಕರ್ಷಣೆ ಮನಸಾರ ಪ್ರೀತಿ ಮಾಡ್ತಿದ್ದೇನೆ, ಜೊತೆಗೆ ಮದುವೆ ಆಗ್ಬೇಕಂತ ಅನ್ಕೊಂಡಿದ್ದೀನಿ. ಈ ರೀತಿ ವರ್ತನೆ ಮಾಡಿದ್ದು ಸರಿಯಲ್ಲ.
ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನೋಡಲೇ ನಿನ್ನಂತಹ ಅದೆಷ್ಟಪ್ಪ ಸ್ತ್ರೀಯರು ಹೆಣ್ಣುಗಳ ಜೊತೆ ಕಾಮರಾಡ್ತಿರೋ ನಿನ್ನ ಪ್ರಿಯಕರನ ರಸಾಲಿಲೆಯನ್ನು ನೋಡಿದೀಪ, ಚೆನ್ನಾಗಿ ನೋಡು. ನನ್ನ ಆಕಾಶವರೇ ಹೆಣ್ಣುಗಳ ಜೊತೆಲಿ ಇರುವಂತದಿಲ್ಲ. ಹಾಗಾದ್ರೆ ಈ ಫೋಟೋಗಳನ್ನು ನಾನು ನಂಬರೆ ಇಲ್ಲ. ನನ್ನ ಆಕಾಶ್ ಎಂದಿಗೂ ನನಗೆ ಮೋಸ ಮಾಡುವುದಿಲ್ಲ, ಆ ನಂಬಿಕೆ ನನಗಿದೆ. ಲೇ ದೀಪ, ನೀನೀಗ ಒಪ್ಪಿಕೊಂಡರೆ ಈ ಅಕ್ಕಿಯ ಬಾಳಿಗೆ ಮಹಾರಾಣಿ ಆಗುವ. ಇಲ್ಲವಾದರೆ ಪ್ರೀತಿ ಭಿಕಾರಿಯಾಗಿ ಮಾನ ಕಳೆದುಕೊಂಡು ಆ ಯಮನ ಪಾದಕ್ಕೆ ಅತಿಥಿಯಾಗುವೆ. ಆಲೋಚನೆ ಮಾಡು. ಆಯ್ತು, ನೀವು ಹೇಳುತ್ತಿರೋ ಮಾತನ್ನು ನಾನು ನಂಬುತ್ತೇನೆ. ಕೊನೆವರೆಗೂ ನಿಮ್ಮ ಜೊತೆಗೆ ಮಾಡುತ್ತೇನೆ. ಸರಿಯಾ? ವೆರಿ ಗುಡ್ ದೀಪ, ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ. ಈ ಶುಭ ಸಂತೋಷಕ್ಕೆ ಬರದೆ ಒಂದು ಪ್ರಣಯ ಗೀತೆ.
ಮೆಚ್ಚಿದ ಕಣದಿಂದ ಮನೆ ಬರುತ್ತೆ ಕೆಲಸವನ್ನು ಗಂಡಸರಲ್ಲ ಈ ಆಜ್ಞೆಯನ್ನು ಅಡ್ಡಗಟ್ಟಿ ನಿಲ್ಲಿಸುವ ಗಂಡಸ ನೀನ್ ಯಾರಲೇ? ಗಂಡದೆಯ ಗಂಡು ಗಂಡು ಕಲಿ ಮತಿಸಿದ ಆನೆಯ ಮದ ಒಡಗಿಸಿ ಮದಕರಿ ಗೋಪಾಲ ಎಂದು ಬರೆದು ಪಡೆದ ಇಂಥ ಮದಕರಿ ನಾಯಕ ಇಂತಹ ಮಹಾರಥರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ಪಾಳ್ಯಕಾರ ವಂಶದ ಗೌರಲ್ಯ ಯಮ ಯಮ ಈ ಅಗ್ನಿ ಆರ್ಭಟವನ್ನು ನೋಡಿ ತಲೆಮರೆಸಿಕೊಳ್ಳುವ ಸಂಘ ಸಮಾಜದಲ್ಲಿ ಯಮನೆಂದು ತಮ್ಮ ಕೊಚ್ಚಿಕೊಳ್ಳುತ್ತಿರುವೆಯಾ ಬೆಂಕದ ನಾಯಿ? ನಾಯಿ ಎಂದರೆ ಪಾಪ ತುಂಬಿರುವ ಈ ನಾಲಿಗೆಯನ್ನು ಉದ್ದುದ್ದಾಗಿ ಸೀಳಿ ಬಿಡುವೆ ಎಚ್ಚರ 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 ಎಂದು ನರಿಯಂತೆ ಯಾಕೆ ಕಿರಿಚಿಕೊಳ್ಳುತ್ತಿರುವ? ಈಗ ನೀನು ನಿಂತಿರುವುದಾ ಹಸಿದು ನಿಂದ ಕಂಗಟ್ಟ ನಿಂತ ಎಪ್ಪುಲಿಯ ಮುಂದೆ ಅಂದ ಮರಬೇಡ. ಮಗನೇ ಮ್ಯಾಕ್ಸ್ ಹತ್ರ ಮಾತಾಡ್ತಿದ್ಯಾ? ಮ್ಯಾಕ್ಸಿಮಮ್ ಸೈಲೆಂಟ್ ಇರ್ಲೇ. ಕಟ್ಟೆ ಆಕಾಶದಲ್ಲಿ ಹಾರಾಡುತ್ತಿರುವ ಹಕ್ಕಿ ಪಕ್ಷಿಗಳಂತ ಹಾರಾಡುತ್ತಿರುವ ಆಕಾಶನ ಬಾಳಿಗೆ ತಂದೊಟ್ಟಿರುವೆನಲೇ ಪಾಪಿ. ಲೇ ಲೇ ನಿಚ್ಚ ನನ್ನ ಮಗನ ಹಣದಾಸೆಗೆ ಕಾಮಸಿಗೆ ಬರುವ ಸಮಾಜದಲ್ಲ ಮಿತಿಗಳಾಡಿ ಎಂಟಗಳ ತೊಟ್ಟಿ ತುಳುಕಾಡುತ್ತಿರುವಾಗ ಅವಳ ಬಗ್ಗೆ ಕೇಳುವುದಕ್ಕೆ ಅವಳೇನು ನಿನಗೆ ಅಕ್ಕನ ತಂಗಿನ? ಮಗನೇ, ಇನ್ನೊಂದು ಸಲ ಈ ನಾಡಿನಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳ ಬಗ್ಗೆ ಕೇವಲವಾಗಿ ಮಾತನಾಡಿದರೆ ಪಾಪ ತುಂಬಿರುವ ಈ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನರಿಗಳಿಗೆ ಉಣಬಡಿಸಬೇಕಾಗುತ್ತದೆ. ಎಚ್ಚರಿಕೆ. ಕಿರಿಚಬೇಡವ ಹರಿ ಚಾಡಿದರ ಮಣ್ಣೆಲ್ಲ ಮಣ್ಣಾಗಿ ಹೋಗುವ. ಈ ಅಗ್ನಿಯ ವೇಷಕ್ಕೆ ಈ ಕಲಿಯುಗದ ನರ ಪ್ರಾಣಿಗಳ ಮೂಲೆಯಲ್ಲಿ ಮತ್ತಿಟ್ಟುಕೊಳ್ಳುವಾಗ ನನ್ನ ಮುಂದೆ ಯಮನೆಂದು ತಮ್ಮ ಕಚ್ಚಿಕೊಳ್ಳುತ್ತಿರುವೆಯ? ಯೂನಿಫಾರ್ಮ್ ಮಕ್ಕಳಿನ ಕೊಪ್ಪದಲ್ಲಿ ನನ್ನ ಅವಮಾನ ಮಾಡಿತು. ಯೂನಿಫಾರ್ಮ್ ಬಿಚ್ಚು ಬಟ್ಟ ಬರ ಮಾಡಿಸ್ತಿಲ್ಲ. ಯಾಕಪ್ಪ ಈ ಊರಿಗೆ ಬಂದ? ಯಾಕಪ್ಪ ರಾಮನ ಎದುರು ಹಾಕೊಂಡೆ ಅಂತ ಒಂದೊಂದು ದಿನ ಒಂದೊಂದು ಕ್ಷಣ ಇಲ್ಲದೆ ನೀನ್ ಬದುಕಬೇಕು. ವಸ್ತ ಮಲ್ಲಿ ವಸ್ತ ಮಲ್ಲಿ ವಸ್ತ. ರಾಮದ್ದು ಹೊಸ್ತೆ ಚಚ್ಚಿ